ದಾವಣಗೆರೆಯಲ್ಲಿ ಅತ್ತೆ ಜೊತೆಗೆ ಅಳಿಯ ಪರಾರಿಯಾದಂತಹ ಕೇಸ್ ಇತ್ತಲ್ಲ, ಆ ಕೇಸ್ಗೀಗ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ದಾವಣಗೆರೆಯ ಅತ್ತೆ ಅಳಿಯ ಪರಾರಿ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಅತ್ತೆ ಜೊತೆ ಹೋಗಿದ್ದಂತಹ ಅಳಿಯ ನಾಪತ್ತೆ ಆಗಿದ್ದಾನೆ ಅನ್ನುವಂತಹ ವಿಚಾರ. ಅಳಿಯ ನನ್ನ ಜೊತೆ ಬಂದಿಲ್ಲ ಅಂಥೇಳಿ ಅತ್ತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನನ್ನಿಂದ ಸಾಲ ಮಾಡಿಸಿ ವಾಪಸ್ ಮಾಡದೆ ಹಿಂಸೆ ಕೊಟ್ಟಿದ್ದಾರೆ. ಸಾಲಗಾರರು ಸಾಲವನ್ನ ಕೇಳಿದ್ರೆ ಪತಿ ನಾಗರಾಜ್ ಸ್ಪಂದಿಸ್ತಾ ಇಲ್ಲ. ಸಾಲಗಾರರಿಗೆ ಭಯ ಬಿದ್ದು ತವರು ಮನೆಗೆ ಹೋಗಿದ್ದೆ. ಪತ್ತೆಯಾದ ಆರೋಪಿತ ಅತ್ತೆ ಶಾಂತ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತಹದ್ದು. ಈ ಮೂಲಕ ಈ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಅವರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ ನಾನು ನೆಂಟರ ಮನೆಗೆ ಹೋಗಿರಂಗೆ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವರಿಗೆ ಎಲ್ಲ ತೆಗೆದುಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ಬರು ಸಂಘ ಸಾಲ ಯಾವುದೂ ಒಪ್ಕೊಂಡಿಲ್ಲ, ಯಾವ್ದ್ಯಾವ್ದನ್ನು ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ಟರೆ ಸಾಲ ಕೊಟ್ಟರವ್ರಿಗೇನೆ ವಾಪಸ್ಸು ನೀವು ಹೋಗ್ರಿ ವಿಷ ಕೊಡಿ ಹೋಗ್ರಿ ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಿ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದ್ದಾರೆ. ಆ ಹುಡುಗಿ ಮಲತಾಯಿ ಮಗಳು ಮಲತಾಯಿ ಅಂತ ಹೇಳ್ತಾಳೆ. ಅವಳು 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮನೆಯವ್ರಿಗೆ 3ನೇ ಹೆಂಡತಿ. ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ ಇಬ್ರು ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗೆ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರೇ ಹೆಂಡ್ತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ನಾನು ಮಜಾ ಮಾಡೋದನ್ನ ನೋಡೇ ಜನಗಳು ನನಗೆ ಹೇಳಿ ನೀನೆಲ್ಲ ಹಾಗಾಗಿ ಮುದ್ದೇನಹಳ್ಳಿದು ಏನು ಶಾಂತಮ್ಮ ಅವರು ಕಾಣೆ ಆಗಿದ್ದಾರೆ ಅಂತ ಪ್ರಕರಣ ಕೊಟ್ಟಿದ್ರು. ಅದನ್ನು ನಾವೀಗಾಗಲೇ ಅದನ್ನು ಕ್ಲೋಸ್ ಮಾಡಿದ್ದೀವಿ. ಶಾಂತ ಮರಳಿ ಬಂದಿದ್ದಾರೆ. ಶಾಂತಮ್ಮ ಅವರು ಮರಳಿ ಬಂದಿದ್ದಾರೆ. ಆಮೇಲೆ ಇನ್ನೊಬ್ಬ ಯುವಕ ಅದು ನಾಪತ್ತೆ ಆಗಿದೆ. ಗಣೇಶ ಇದುವರೆಗೆ ಬಂದಿಲ್ಲ. ಅದು ಪ್ರಕರಣ ದಾಖಲಾಗಿದೆ. ಹೌದು, ಅವ್ರ ಹೆಂಡತಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಅದನ್ನು ಕೂಡ ನಾವು ಪ್ರಕರಣ ದಾಖಲಿದ್ದೀವಿ. ನಮಗಿನ್ನೂ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಬಂದಿಲ್ಲ. ಇವ್ರು ಹೋಗಿದ್ರು ಇಲ್ಲ, ನಾನು ಎಲ್ಲೋ ಕೆಲಸ ಇತ್ತು, ನನ್ನ ನೆಂಟರ ಮನೆಗೆ ಹೋಗಿದ್ದೆ, ಈಗ ವಾಪಸ್ ಬಂದಿದ್ದೀನಿ. ಆ ಶಾಂತನ ಗಂಡನ ಮನೆ ಅಂದರೆ ಈಗ ಏನೋ ಹುಡುಗಿ ಇದ್ದಾರೆ, ಆ ಮನೆಯನ್ನು ಬೀಗ ಹಾಕಿದ್ದಾರೆ ಅನ್ನೋದು ಇಲ್ಲ. ಅದ್ರ ಬಗ್ಗೆ ನಾವು ವಿಚಾರ ಮಾಡಲಾಗಿ ಅವರು ಶಾಂತಮ್ಮ ಅವರು